ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ವಿಷಯ ನಿರಂತರ ಅಂದರೆ ಕನ್ಸಿಸ್ಟೆನ್ಸಿ. ಯಾರು ಏನೇ ಸಾಧನೆ ಮಾಡಿದರೂ ಒಂದು ನಿರಂತರವಾಗಿ ಆ ಒಂದು ಕೆಲಸದ ಮೇಲೆ ಕೆಲಸ ಮಾಡಬೇಕಾಗ್ತದೆ. ಒಂದು ಎಕ್ಸಾಮ್ ತಗೋಬೇಕಾದ್ರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಾದ್ರೆ ಪರ್ಟಿಕ್ಯುಲರ್ ತಿಂಗಳು ಟೈಮು ನಿರಂತರವಾಗಿ ಕೆಲಸ ಓದಬೇಕಾಗ್ತದೆ. ಅದ್ರ ಬಗ್ಗೆ ವಿಷಯ ತಿಳ್ಕೋಬೇಕಾಗ್ತದೆ. ಆವಾಗ ತಾನೇ ಅವರಿಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಸಾಮಾನ್ಯವಾಗಿ ಜನಸಾಮಾನ್ಯರು ಆರೋಗ್ಯವಂತರಾಗಿರಬೇಕಾದ್ರೆ ಬೆಳಗ್ಗೆ ಎದ್ದೇಳೋದು, ಫಿಸಿಕಲ್ ಆಕ್ಟಿವಿಟೀಸ್, ಆರೋಗ್ಯಕ್ಕೋಸ್ಕರ ವಾಕಿಂಗ್ ಇರ್ಬೋದು, ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು, ಇದನ್ನು ನಿರಂತರವಾಗಿ ಮಾಡಬೇಕು. ಒಂದು ವಾರ ಅಥವಾ ಒಂದು ದಿವಸ, ಒಂದು ತಿಂಗಳು, 3 ತಿಂಗಳು ಬಿಟ್ಟಿದ್ರೆ ಇದರಿಂದ ಉಪಯೋಗ ಆಗೋದಿಲ್ಲ. ನಿರಂತರವಾಗಿ ಮಾಡಬೇಕಾಗ್ತದೆ. ಅದೇ ರೀತಿ ಏನೇ ವ್ಯವಹಾರ ಅಂದರೆ ನಾವು ಬದುಕಿ ಈ ಮಾನವ ಜನ್ಮ ಒಂದು ಸಾರ್ಥಕ, ಒಂದು ಫೆಂಟಾಸ್ಟಿಕ್ ಜೀವನ ಮಾಡಬೇಕಂದ್ರೆ, ಒಂದು ಜೀವನ ಪೂರ್ತಿ ನಗುತ್ತಾ ಸಂತೋಷವಾಗಿ ಆರೋಗ್ಯವಂತರಾಗಿ ಬದುಕಬೇಕಂದ್ರೆ ನಿರಂತರವಾಗಿ ಕೆಲವು ಕಾರ್ಯಕ್ರಮಗಳನ್ನು, ಕೆಲವು ಪದ್ಧತಿಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಬ್ಬರು ಯಾವುದೋ ಒಂದು ವ್ಯವಹಾರದಲ್ಲಿ ಸಕ್ಸಸ್ ಅಂದರೆ ಒಳ್ಳೆಯ ಹೆಸರು ಗಳಿಸಬೇಕು, ಇಲ್ಲ ಧನವಂತರಾಗಬೇಕಂದ್ರೆ ಆ ವಿಷಯದ ಬಗ್ಗೆ ನಿರಂತರವಾಗಿ ಅಥವಾ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಒಂದು ದಿವಸ 2 ದಿವಸಕ್ಕೆಲ್ಲ ಆಗೋ ಕೆಲಸ ಅಲ್ಲ. ಆವಾಗ ಮಾತ್ರ ಸಕ್ಸಸ್ಸನ್ನು ಕಾಣಬಹುದು. ತುಂಬ ಯುವಕರು ಇತ್ತೀಚೆಗೆ ಆರೋಗ್ಯ ವಿಷಯದಲ್ಲಿರ್ಬೋದು, ಅವರ ಫ್ಯೂಚರ್ ಎಜುಕೇಷನ್ ವಿಷಯ ಇರ್ಬೋದು, ಅವರ ಕೆಲಸ ಕಾರ್ಯಗಳಿರ್ಬೋದು, ಸ್ವಲ್ಪ ದಿವಸ ಇರೋ ಉತ್ಸಾಹ ಅಥವಾ ಶ್ರದ್ಧೆ ಮತ್ತೆ ಇರುವುದಿಲ್ಲ. ಇದರಿಂದ ಯಾವುದೇ ಉಪಯೋಗ ಅಥವಾ ಅನುಕೂಲಗಳು ಕಡಿಮೆ ಆಗುತ್ತೆ. ಸ್ನೇಹಿತರೆ, ಎಲ್ಲ ಏಜಿನ ಜನರಲ್ಲಿ ಒಂದು ನನ್ನ ಕಳಕಳಿಯ ಮನವಿ ಏನೆಂದರೆ, ಯಾವುದೇ ವಿಷಯದಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡಬೇಕಾಗ್ತದೆ, ವ್ಯವಹರಿಸಬೇಕಾಗ್ತದೆ. ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಇಷ್ಟೊತ್ತಿಗೆ ಏಳಬೇಕು, ನಮ್ಮ ಕೆಲಸ ಕಾರ್ಯಗಳು ಮಾಡಬೇಕು ಶ್ರದ್ಧೆಯಿಂದ ಅಂದರೆ ದಿನ ಏಳಬೇಕು. ಒಂದು ದಿವಸ ಬೆಳಗ್ಗೆ ಎದ್ದು, ಒಂದು ದಿವಸ ಲೇಟಾಗಿ ಎದ್ದು, ಒಂದು ದಿವಸ ಇನ್ನೂ ಬೇರೆ ಥರ ಇದ್ದರೆ ಇದರಿಂದ ಫಲಿತಾಂಶ ಅಷ್ಟು ಒಳ್ಳೆಯದು ಆಗೋದಿಲ್ಲ. ಅದೇ ರೀತಿ ನಾವು ನಿರಂತರವಾಗಿ ನಾವು ಮಾಡೋ ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡಬಾರ್ದು. ಅಕಸ್ಮಾತ್ ಆಗೋದಿಲ್ಲ ಅನ್ನೋ ಒಂದು ವ್ಯವಹಾರದಲ್ಲಿ ಕೈ ಹಾಕಿ ಆಗಲಿಲ್ಲ ಅಂದರೆ ಫಸ್ಟು ಒಂದು ಸಲ, 2 ಸಲ, 3 ಸಲ ಮಾಡಿ ಮತ್ತೆ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಆಯ್ದುಕೊಂಡು ಅದರ ಕೆಲಸಕ್ಕೆ ತಕ್ಕದ್ದಾಗಿ ನಾವು ಬಗ್ಗಿಸಿ ಮೈಂಡ್ ಸೆಟ್ ಮಾಡಿಕೊಂಡು ಅದರ ಪರವಾಗಿ ರಾತ್ರಿ ಹಗಲು ನಮ್ಮ ಕೈಯಲ್ಲಿ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದರೆ ಸಕ್ಸಸ್ ಅಂದರೆ ನಮ್ಮ ಅಂದುಕೊಂಡಿದ್ದ ಕೆಲಸ ಖಂಡಿತ ನೆರವೇರಿಸುತ್ತದೆ.
ಕೆಲಸ ಮಾಡಿ ಕೆಟ್ಟವರಿಲ್ಲ. ಶ್ರದ್ಧಾವಹಿಸಿ ಕೆಲಸ ಮಾಡಿರೋರು ಯಾರಿಗೂ ತೊಂದರೆ ಆಗಿಲ್ಲ. ನನ್ನ ವಿನಂತಿ ಸ್ನೇಹಿತರೆ, ನಿರಂತರವಾಗಿ ಯಾವುದೇ ವ್ಯವಹಾರದಲ್ಲಿ ಒಳ್ಳೆಯ ಫಲಿತಾಂಶ ಸಿಕ್ಕಬೇಕಾದರೆ ನಿರಂತರವಾಗಿ ವ್ಯವಹರಿಸಬೇಕು, ಕೆಲಸ ಮಾಡಬೇಕು ಅನ್ನೋದೇ ನನ್ನ ಕಳಕಳಿಯ ಮನವಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಯೂನಿವರ್ಸ್.